ಜೈ ಶ್ರೀರಾಮ್. ಸೊ ಇವತ್ತು ಲೆಗ್ ಡೇ. ಸೊ ಲೆಗ್ ಮಾಡೋಕ್ಕಿಂತ ಮುಂಚೆ ನನಗೆ ಎನರ್ಜಿ ಬೇಕು ಅಂದರೆ ಊಟ ಮಾಡಬೇಕು. ಯಾವ ಊಟ ಮಾಡಬೇಕು ಅಂದರೆ ಫ್ರೂಟ್ಸು. ಸೊ ಈ ಫಾರ್ ಎಕ್ಸಾಂಪಲ್ಲು ಫ್ರೂಟ್ಸು ಲೋ ಕ್ಯಾಲರೀಸು ಪ್ಲಸ್ ಹೈ ಕಾರ್ಬ್ಸ್ ಕಂಟೆಂಟು. ಸೊ ಈ ಕಾರ್ಬ್ಸ್ ಜಾಸ್ತಿ ತೊಗೊಂಡ್ರೆ ಎನರ್ಜಿ ಸಿಕ್ಕಿದ್ರೆ ವರ್ಕೌಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಫ್ರೂಟ್ಸ್ ತೊಗೊಂಡಿದ್ದೀನಿ, ವಾಟರ್ ಮೆಲನು, ಪಪಾಯ ಮತ್ತು ಪೈನಾಪಲ್ಲು ಪ್ಲಸ್ ಜಾಕ್ ಫ್ರೂಟ್ ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಒಂದು ಫಿಶ್ ಆಯಿಲ್ ತೊಗೋತೀನಿ. ಸೊ ಫಿಶ್ ಆಯಿಲ್ ಏನಕ್ಕೆ ಅಂದರೆ ಜಾಯಿಂಟು ಒಳ್ಳೆಯದು. ಸೊ ಲೆಗ್ ಮಾಡುವಾಗ ಜಾಯಿಂಟು ಪ್ಲಸ್ ಮಸಲ್ಸ್ ಎರಡು ವರ್ಕ್ ಆಗ್ತಿದೆ. ಸೊ ಜಾಯಿಂಟ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಫಿಶ್ ಆಯಿಲ್ ಬೇಕೇ ಬೇಕು. ಪ್ಲಸ್ ನೀವೇನಾದರೂ ವೆಯ್ಟ್ ಲಾಸಲ್ಲಿದ್ದರೆ ಫ್ರೂಟ್ಸ್ ತೊಗೊಳ್ಳಿ, ಓಕೆನಾ. ವೆಯ್ಟ್ ಗೇನ್ ಇದ್ದರೆ ಸ್ವಲ್ಪ ಹನಿನೂ ಹಾಕ್ಕೊಳ್ಳಿ, ಬೆಸ್ಟ್ ಫಾರ್ ಪ್ರೀ ವರ್ಕೌಟ್. ಸೊ ಫುಡ್ ತಗೊಂಡು 40 ಮಿನಿಟ್ಸ್ ಆದಮೇಲೆ ವರ್ಕೌಟಿಗೆ ಬಂದೆ. ಸೊ ಇವತ್ತು ನಾನು ವರ್ಕೌಟ್ ಮಾಡೋಕ್ಕೆ ಅಂತ ನನ್ನ ಫ್ರೆಂಡು ಹೊಸ ಜಿಮ್ ಓಪನ್ ಆಗಿತ್ತು. ಒಬ್ಬ ನಾರ್ಮಲ್ ಜಿಮ್ ಟ್ರೈನರು ಕೆಲಸ ಮಾಡ್ಕೊಂಡು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟು ಓನ್ ಜಿಮ್ ಮಾಡುವಂಥದ್ದು ಇದೆಯಲ್ಲ, ಅದು ಗ್ರೇಟೆಸ್ಟ್ ಆ್ಯಂಡ್ ಟಫೆಸ್ಟ್ ಡ್ರೀಮು. ಸೊ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಮಾಡ್ತಾ, ಈ ಜಿಮ್ ನೇಮ್ ಎಷ್ಟು ಫ್ಲೆಕ್ಸ್ ಫಿಟ್ ಹೆಬ್ಬಾಳ್ ಆದಿತ್ಯ ಗ್ರ್ಯಾಂಡ್ಸ್ ಹೋಟೆಲ್ ಪಕ್ಕ ಇದೆ. ಸೊ ವಿಸಿಟ್ ಮಾಡಿ. ಸೊ ಇವತ್ತು ನಾನು ಲೆಗ್ಸ್ ಮಾಡಿದೆ. ಸೊ ಲೆಗ್ಸ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಆದಮೇಲೆ ಲೆಗ್ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ ಹೆವಿ ವೇಟ್ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಎಲ್ಲ 10 to 8 ರೆಪಿಟೇಷನ್ಸು. ನೆಕ್ಸ್ಟ್ ಎಕ್ಸಸೈಸು ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸು, 3 ಸೆಟ್ಸು ಹೆವಿ ವೆಯ್ಟು. ಸೊ ನಾನು ಹೆವಿ ವೆಯ್ಟ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿದು ಬಿಗ್ಗರ್ ಮಸಲು, ಸೊ ದಪ್ಪ ಇರುವಂಥ ಮಸಲ್ಸು. ಈ ಪರ್ಟಿಕ್ಯುಲರ್ ಮಸಲ್ಸ್ಗೆ ಜಾಸ್ತಿ ವೆಯ್ಟ್ಸ್ ಪುಷ್ ಮಾಡೋಕ್ಕೆ ಕೆಪಾಸಿಟಿ ಇದೆ, ಪ್ಲಸ್ ರೆಪಿಟೇಷನ್ಸು ಅಷ್ಟೇ. ಸೊ ನಿಮಗೆ 10 to 8 ರೆಪಿಟೇಷನ್ ಇಟ್ಕೊಂಡಿರಿ. ನೆಕ್ಸ್ಟ್ ಎಕ್ಸಸೈಸು ಲೆಗ್ ಎಕ್ಸ್ಟೆನ್ಷನು, 3 ಸೆಟ್ಸು ಲೈಟ್ ವೆಯ್ಟು, ಮಸಲ್ನ ಸ್ಕ್ವೀಸ್ ಮಾಡಿ ಸ್ಲೋಗಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಲಾಸ್ಟ್ ಎಕ್ಸಸೈಸು ಲೆಗ್ ಪ್ರೆಸ್ಸು. ಸೊ ಲೆಗ್ ಪ್ರೆಸ್ ಮಾಡುವಾಗ ಕೇರ್ಫುಲ್ಲಾಗಿರಿ, ಲೋವರ್ ಬ್ಯಾಕ್ ಪೇನ್ ಆಗೋಗುತ್ತೆ. ಲೋವರ್ ಬ್ಯಾಕ್ ಪೇನ್ ಏನಕ್ಕೆ ಆಗುತ್ತೆ ಅಂದರೆ ಈಗೋ ಲಿಫ್ಟಿಂಗ್ ಮಾಡೋದಿಲ್ಲ. ಈಗೋ ಲಿಫ್ಟಿಂಗ್ ಅಂದರೆ ಜಾಸ್ತಿ ವೆಯ್ಟ್ಸ್ ಹಾಕೊಂಡು ಪುಷ್ ಮಾಡುವಂಥದ್ದು. ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾತ್ರ ಲೈಟ್ ವೆಯ್ಟೇ ಇಟ್ಕೊಂಡಿರಿ, ಫುಲ್ ರೇಂಜ್ ಆಫ್ ಮೋಷನ್ ಮಾಡಿ.